ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಪಾಠ ಬಂದ್ಬಿಟ್ಟು ಪಾಠ 7 7th ಸ್ಟ್ಯಾಂಡರ್ಡ್ಗೆ ಸಂಕ್ರಾಂತಿಯ ಸುಖ ದುಃಖ. ಏನು ಈ ಸಂಕ್ರಾಂತಿಯ ಸುಖ ದುಃಖ ಅಂದರೆ ಮುಂದೆ ನಾವು ಲಾಸ್ಟ್ಗೆ ನೋಡ್ಬೋದು. ಇದನ್ನು ಬರೆದಿರೋ ಕವಿ ಯಾರು ಅಂದರೆ AR ಮಣಿಕಾಂತ್. ಮೊದಲು ಕವಿ ಪರಿಚಯ ನೋಡೋಣ. ಕೃತಿಕಾರರ ಪರಿಚಯ. MR ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಐತನಹಳ್ಳಿಯ ಜನಿಸಿದರು. ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಐತನಹಳ್ಳಿ ಜನಿಸಿದರು, ಹುಟ್ಟಿದ್ರು ಅಲ್ಲಿ. ಇಂಜಿನಿಯರ್ ಪದವೀಧರರಾದ ಇವರು ಪತ್ರಿಕೋದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಇಂಜಿನಿಯರಲ್ಲಿ ಗ್ರಾಜ್ಯುಯೇಟ್ ಆಗಿ ನೆಕ್ಸ್ಟು ಈಗ ಪತ್ರಿಕೋದ್ಯಮಿ ಅಂದರೆ ಆರ್ಟಿಕಲ್ಸ್ ಎಲ್ಲ ಬರೀತಾರಲ್ಲ ನ್ಯೂಸ್ ಪೇಪರ್ಸ್ಲಿ, ಅದರಲ್ಲಿ ಆ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಯ್ ಬೆಂಗಳೂರು, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮುಖ್ಯ ಉಪಸಂಪಾದಕರಾಗಿದ್ದಾರೆ. ಅಂದರೆ ಹಾಯ್ ಬೆಂಗಳೂರು, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಅವೆಲ್ಲ ಪೇಪರ್ಸ್ ಅಲ್ವಾ, ಆ ಪೇಪರ್ಸಲ್ಲಿ ಇವರು ಆರ್ಟಿಕಲ್ಸು ಮತ್ತು ಏನೇನು ಇನ್ಫಾರ್ಮೇಷನ್ ಇವ್ರಿಗೆ ಗೊತ್ತೋ ಅದನ್ನೆಲ್ಲ ಇದು ಮಾಡಿ ಈಗ ಹೊಸದು ಒಂದು ಕನ್ನಡಪ್ರಭ ಅನ್ನೋ ಒಂದು ಪತ್ರಿಕೆಯಲ್ಲಿ ಇವರು ಮುಖ್ಯ ಉಪಸಂಪಾದಕರಾಗಿದ್ದಾರೆ. ಉಪಸಂಪಾದಕರು ಅಂದರೆ ಆರ್ಟಿಕಲ್ಸ್ನೆಲ್ಲ ಮೇನ್ ಇವರೇ ಜಾಸ್ತಿ ಬರೆಯೋದು ಅಂತ. ಆ ಪತ್ರಿಕೆಯಲ್ಲಿ ಭಾವತೀರಯಾನ ಎಂಬ ಅಂಕಣವನ್ನು ಬರೆಯುತ್ತಿದ್ದಾರೆ. ಆ ಪತ್ರಿಕೆಯಲ್ಲಿ ಭಾವತೀರಯಾನ ಅಂತ ಒಂದು ಅಂಕಣ, ಆ ಅಂಕಣನೂ ಬರೀತವ್ರು ಇವರು. ಉಭಯ ಕುಶಲೋಪರಿ ಸಾಂಪ್ರತ ಹಾಡು ಹುಟ್ಟಿದ ಸಮಯ, ಮರೆಯಲಿ ಹ್ಯಾಂಗ, ಈ ಗುಲಾಬಿಯ ನಿನಗಾಗಿ, ಅಪ್ಪ ಅಂದರೆ ಆಕಾಶ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕೃತಿಗಳು ಯಾವುವು ಅಂದರೆ ಉಭಯ ಕುಶಲೋಪರಿ ಸಾಂಪ್ರತ ಹಾಡು ಹುಟ್ಟಿದ ಸಮಯ, ಮರೆಯಲಿ ಹ್ಯಾಂಗ, ಈ ಗುಲಾಬಿಯ ನಿನಗಾಗಿ, ಅಪ್ಪ ಅಂದರೆ ಆಕಾಶ. ಇವರ ಮೂಲತಃ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇವರಿಗೆ ಪ್ರಶಸ್ತಿ ಯಾವ್ದು ದೊರಕೈತೆ ಅಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವ್ರಿಗೆ ದೊರಕಿದೆ. ಸಂಕ್ರಾಂತಿಯಂದು ಸುಖ ದುಃಖ ಈ ಪ್ರಬಂಧವನ್ನು ಮಣಿಕಾಂತ್ರವರು ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ನೋಡಿ, ಈ ನಮಗೆ ಪಾಠ ಎಲ್ಲಿಂದ ಬಂದೈತೆ ಅಂದರೆ ಸಂಕ್ರಾಂತಿ ಸುಖ ದುಃಖ ಅನ್ನೋ ಒಂದು ಪಾಠ 7ನೇ ತರಗತಿ ಪಾಠ 7ನೇ ಪಾಠ ಎಲ್ಲಿಂದ ಬಂದಿದೆ ಅಂದರೆ ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಿಂದ ಬಂದಿದೆ. ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಿಂದ ಇದು ಬಂದಿದೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ಅಮ್ಮ ಹೇಳಿದ 8 ಸುಳ್ಳುಗಳು. ಅದನ್ನ ಎಲ್ಲ ಥರನೂ ಕೇಳ್ಬೋದು. ಅಮ್ಮ ಹೇಳಿದ 8 ಸುಳ್ಳುಗಳು. ಅಂಡರ್ಲೈನ್ ಇಟ್, ಅಮ್ಮ ಹೇಳಿದ 8 ಸುಳ್ಳುಗಳು. ಓಕೆ, ನೆಕ್ಸ್ಟ್ ಬರೋಣ ಪ್ರವೇಶಕ್ಕೆ. ಪ್ರವೇಶದಲ್ಲಿ ಏನಿದೆ ನೋಡೋಣ. ಕ್ರಿಸ್ಮಸ್ ಮುಗಿದಿದೆ, ಶಾಲೆಯಲ್ಲಿ ವಾರ್ಷಿಕೋತ್ಸವ ತಯಾರಿ ನಡೆಯುತ್ತಿದೆ. ಚುಮು ಚುಮು ಚಳಿ ಆ ದಿನದಲ್ಲಿ ಸಂಕ್ರಾಂತಿ ಹಬ್ಬ ಬಂದಿದೆ. ಕ್ರಿಸ್ಮಸ್ ಮುಗೀತು, ಡಿಸೆಂಬರಲ್ಲಿ ಕ್ರಿಸ್ಮಸ್ ಮುಗಿಯುತ್ತೆ. ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬ ಜನವರಿಲೇ ಬರೋದು, ಯಾಕೆಂದರೆ ಅವಾಗಲೇ ಅಲ್ವಾ ಲಾಸ್ಟು ಅಂದರೆ ರೈತರು ಬೆಳೆಗಳನ್ನೆಲ್ಲ ಲಾಸ್ಟ್ ಇದಾಗೋದು ಅವಾಗಲೇ ಅಲ್ವಾ, ಅದಕ್ಕೆ ಲಾಸ್ಟಲ್ಲೇ ಬರೋದು ಜನವರಿಗೆ. ವಾರ್ಷಿಕೋತ್ಸವ ತಯಾರಿ ನಡೀತು. ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂದರೆ ಆನೆವಡೆ ಥರ ಮಾಡ್ತಾರಲ್ಲ, ಆ ಥರ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಯಾರಿ ನಡೀತೈತೆ. ಸಂಕ್ರಾಂತಿಯ ಮಹತ್ವವೇನು ಎಂದು ತಿಳಿಯಲು ಮಕ್ಕಳಿಗೆ ಕುತೂಹಲ. ಮಕ್ಕಳಿಗೆ ತುಂಬ ಕುತೂಹಲ ಐತಿ. ಯಾವುದ್ರ ಬಗ್ಗೆ ಅಂದರೆ ಸಂಕ್ರಾಂತಿಯ ಮಹತ್ವವೇನು ಅನ್ನೋದ್ರ ಬಗ್ಗೆ. ಸಂಕ್ರಾಂತಿ ಮಹತ್ವ ಅಂದರೆ ಸಂಕ್ರಾಂತಿ ಹಿಂದೆ ಏನೇನಿತ್ತು, ಮುಂದೆ ಏನು, ಅದ್ರ ಬಗ್ಗೆ ಏನು ಅಂತ ಎಲ್ಲ ತಿಳಿಯೋಕ್ಕೆ ಮಕ್ಕಳಿಗೆ ತುಂಬ ಕುತೂಹಲ ಇತ್ತು. ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನುವುದು ಸುಖ ದುಃಖಗಳ ಜೀವನದಲ್ಲಿ ಒಂದೇ ಸಮನಾಗಿರೋದು ಎನ್ನುವುದಕ್ಕಾಗಿ ಯುಗಾದಿಯಲ್ಲಿ ಬೇವು ಬೆಲ್ಲ ತಿಂತಾರೆ. ಯಾಕೆ ಅಂದರೆ ಈಗ ಸಿಹಿ ಬೇವು ಬೆಲ್ಲ ತಿನ್ನುವುದರಿಂದ ಸುಖ ದುಃಖ ಜೀವನದಲ್ಲಿ ಒಂದೇ ಸಮನಾಗಿರಬೇಕು ಅನ್ನೋದು ಇದರ ಅರ್ಥ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುವುದೇಕೆ ಅನ್ನೋದು ಮಕ್ಕಳಲ್ಲಿ ತುಂಬ ಕುತೂಹಲ ಇತ್ತು. ತಿನ್ನುವುದೇಕೆ, ಅದು ಚಳಿಗಾಲದಲ್ಲಿ ಏಕೆ ಬರುತ್ತದೆ, ಎಳ್ಳು ಬೆಲ್ಲ ತಿಂದರೆ ಹಬ್ಬ ಮುಗಿಯುತ್ತೆ, ಈ ಎಲ್ಲ ಪ್ರಶ್ನೆಗಳು ಮಕ್ಕಳ ಮನಸ್ಸಲ್ಲಿ ಇದ್ದವು. ಮಕ್ಕಳ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಇರ್ತವೆ. ಈಗ ಒಂದು ಮಗು ಅಂದರೆ ಆ ಮಗುಗೆ ಎಷ್ಟು ಪ್ರಶ್ನೆ ಇರ್ತವೆ ಅಂದರೆ ಹೇಳೋಕ್ಕಲ್ಲ, ಅದ್ರ ಮನಸ್ಸಲ್ಲಿ ಏನೇನಿರುತ್ತೆ.
ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುವುದೇಕೆ, ಅದು ಚಳಿಗಾಲದಲ್ಲಿ ಏಕೆ ಬರುತ್ತದೆ, ಎಳ್ಳು ಬೆಲ್ಲ ತಿಂದರೆ ಹಬ್ಬ ಮುಗಿಯುತ್ತೆ ಅನ್ನೋ ತುಂಬ ಕ್ವಶನ್ಸು ಮಕ್ಕಳು ತಲೆಯಿರುತ್ತೆ. ಇವುಗಳಿಗೆ ಉತ್ತರವೆಂಬಂತೆ ಪತ್ರಿಕೆಯಲ್ಲಿ ಬಂದಿದ್ದ ಲೇಖನವನ್ನು ಅಧ್ಯಾಪಕರು ತರಗತಿಯಲ್ಲಿ ಓದಿ, ಅಧ್ಯಾಪಕರು ಅಂದರೆ ಪ್ರಿನ್ಸಿಪಲ್ಲು, ಆ ಶಾಲೆಯ ಪ್ರಿನ್ಸಿಪಲ್ ಬಂದ್ಬಿಟ್ಟು ಮಕ್ಕಳಿಗೆ ಏನು ಪತ್ರ ಬಂದಿದೆ, ಪತ್ರ ಅಲ್ಲ ಅಂದರೆ ಏನು ಪ್ರಬಂಧ ಇತ್ತು ಒಂದು ನ್ಯೂಸ್ ಪೇಪರಲ್ಲಿ, ಅಂದರೆ AR ಮಣಿಕಾಂತ್ರವ್ರು ಬರೆದಿರೋ ಪ್ರಬಂಧನ ಓದ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಏನು ಹಿಂಗಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂದರೆ ಏನು ಅಂತ ಲಾಸ್ಟಿಗೆ ಗೊತ್ತಾಗುತ್ತೆ. ಅಂದರೆ ಎಳ್ಳು ಬೆಲ್ಲ ತಿಂದರೆ ಆಗಿನ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು, ಈಗ ಆ ಸಂಪ್ರದಾಯ ಅಷ್ಟೊಂದು ನಡೆಸಲ್ಲ. ಎಳ್ಳು ಬೆಲ್ಲ ಪ್ರತಿ ಮನೆಗೂ ಹಂಚ್ಬೇಕು, ಪ್ರತಿ ಮನೆಗೂ ಹಂಚಿ ಎಳ್ಳು ಬೆಲ್ಲ ತಿಂದು ಅವ್ರು ಒಳ್ಳೆ ಮಾತಾಡಬೇಕು ಅನ್ನೋದೇ ಆಗಿನ ಕಾಲದಲ್ಲಿ. ಅಂದರೆ ಒಳ್ಳೆ ಈ ಜಗಳ ಮಾಡ್ಕೊಂಡಿರೋರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಒಂದು ಮಾಡೋದು, ಆ ಥರ ಎಲ್ಲ ಕೆಲಸಗಳು ನಡೀತಿತ್ತು. ಸಂಕ್ರಾಂತಿಯ ಅದಕ್ಷಣ ನೆನಪಾಗುವ ಮಾತಿದು, ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸಂಕ್ರಾಂತಿ ಅಂತ ಅಂದ್ಕೊಂಡ ತಕ್ಷಣ ಎಳ್ಳು ಬೆಲ್ಲನೇ ಪ್ರತಿಯೊಬ್ಬರಿಗೂ ನೆನಪಾಗೋದು. ಅದಕ್ಕೆ ಇಲ್ಲೂ ಅವ್ರು ಹೇಳ್ತಿದ್ದಾರೆ, ನಿಮಗೆ ಗೊತ್ತೇ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ, ವಿಜ್ಞಾನ ಇಣುಕು ಹಾಕುತ್ತದೆ. ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ ಅಂದರೆ ಹಳೆ ಕಾಲದಲ್ಲಿ ಯಾವ ಥರ ಸಂಕ್ರಾಂತಿನ ಮಾಡ್ತಿದ್ರು, ಯಾವ ಥರ ಈಗ ಹಸುಗಳಿಗೆಲ್ಲ ಅದೇನೋ ನೇಗಿಲು ಹಾಕೊಂಡು ಅವ್ರನ್ನ ನೇಗಿಲೆಲ್ಲ ಹೆಂಗೆ ಇದು ಮಾಡೋರು, ವಿಜ್ಞಾನ ಇಣುಕು ಹಾಕುತ್ತದೆ. ಸಂಕ್ರಾಂತಿಯಲ್ಲಿ ತುಂಬ ಈಗ ಹಸುಗಳ್ಗೆ ಕಿಚ್ಚಾರಿಸೋದಾಗಲಿ ಅದೆಲ್ಲ ವಿಜ್ಞಾನದಿಂದನೇ ಒಂದು ಸ್ವಲ್ಪ ಇದು ಅದು ಆಮೇಲೆ ಗೊತ್ತಾಗುತ್ತೆ. ಸಂಪ್ರದಾಯ ಮಾತಾಡುತ್ತದೆ, ಕೃತಜ್ಞ ಭಾವ ಕೈ ಹಿಡಿಯುತ್ತದೆ. ಸಂಪ್ರದಾಯ ಮಾತಾಡುತ್ತವಾಗ ಅಂದರೆ ಅಷ್ಟು ಸಂಪ್ರದಾಯ ಐತೆ ನಮ್ಮ ಹಿಂದೂ ಇದರಲ್ಲೇನೈತೋ ಅಷ್ಟು ಸಂಪ್ರದಾಯ ನಮ್ಮ ಹಬ್ಬಗಳಲ್ಲೆಲ್ಲ, ಹಿಂದೂ ಹಬ್ಬಗಳಲ್ಲೆಲ್ಲ. ಕೃತಜ್ಞತಾ ಭಾವ ಕೈ ಹಿಡುತ್ತದೆ, ಕೃತಜ್ಞತಾ ಭಾವ ಅಂದರೆ ಹಸುಗಳ ಮೇಲೆ ಕೃತಜ್ಞತೆ ತೋರ್ತಾರೆ ಮನುಷ್ಯರು. ಅವತ್ತೊಂದಿನ ಆ ಹಸುಗಳ ಹತ್ರ ಏನು ಕೆಲಸ ಮಾಡಿಸಲ್ಲ. ನಮಗೆ ಒಳಿತಾಗಲಿ, ನಮ್ಮ ಬದುಕಲ್ಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ. ಅವ್ರಿಗೆ ಹೆಂಗೆ ಅಂದರೆ ನಮ್ಗೆ ಒಳ್ಳೆಯದಾಗಲಿ, ನಮ್ಮ ಬದುಕಲ್ಲಿ ಸಂಕ್ರಾಂತಿಯಾಗಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ. ನಮ್ಮ ಸಂಕ್ರಾಂತಿ ಅಂದರೆ ಒಳ್ಳೆಯದು. ಸಂಕ್ರಾಂತಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಂಕ್ರಾಂತಿ ಲಾಸ್ಟಲ್ಲಿದೆ ನೋಡಿ, ಸಂಕ್ರಾಂತಿಯಾಗಲಿ ಅಂದರೆ ಒಳ್ಳೆಯದಾಗಲಿ ಅಂತ, ಸಂಕ್ರಾಂತಿ ಆಗಲಿ ಅಂದರೆ ಒಳ್ಳೆಯದಾಗಲಿ ಅಂತ. ಯುಗಾದಿ, ದೀಪಾವಳಿ, ಮೊಹರಂ, ಈದ್ ಮಿಲಾದ್, ಕ್ರಿಸ್ಮಸ್, ಗೌರಿ ಗಣೇಶ, ಮಹಾಲಯ ಅಮಾವಾಸ್ಯೆ ಮುಂತಾದವೆಲ್ಲ ಜನಗಳ ಹಬ್ಬ. ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ, ಇದು ದನಗಳ ಹಬ್ಬ. ಸಂಕ್ರಾಂತಿ ಯಾವುದರ ಹಬ್ಬ ಅಂತ ಕೇಳ್ಬೋದು, ಅದು ಯಾವುದರ ಹಬ್ಬ? ಇದು ದನಗಳ ಹಬ್ಬ. ಸಂಕ್ರಾಂತಿ ಯಾವುದರ ಹಬ್ಬ? ದನಗಳ ಹಬ್ಬ. ನೆಕ್ಸ್ಟ್ ನೋಡೋಣ. ಉಳಿದೆಲ್ಲ ಹಬ್ಬಗಳಲ್ಲೂ ತಾನೂ ಹೊಸ ಬಟ್ಟೆ ಧರಿಸಿ ಮೆರವ ಮನುಷ್ಯ ಸಂಕ್ರಾಂತಿಯಲ್ಲಿ ಜಾನುವಾರುಗಳಿಗೆ ಅಲಂಕಾರ ನಿಲ್ಲುತ್ತಾನೆ. ಈಗ ಮಾಮೂಲಿ ಬೇರೆ ಹಬ್ಬ ಯುಗಾದಿ ಆಗಲಿ, ದೀಪಾವಳಿ ಆಗಲಿ, ನಾವು ಹೊಸ ಬಟ್ಟೆ ಹಾಕೊಂಡು ನಾವು ಶೃಂಗಾರ ಮಾಡ್ಕೊಂಡು ನಾವು ರೆಡಿ ಆಗ್ತೀವಿ. ಆದರೆ ಈ ಸಂಕ್ರಾಂತಿಲಿ ಏನಾಗುತ್ತೆ ಅಂದರೆ ನಾವು ಹಸುಗಳಿಗೆ ಅಂದರೆ ಗೋಮಾತೆಗೆ ಅವ್ರಿಗೆಲ್ಲ ನಾವು ಪೂಜೆ ಮಾಡಿ ಅವಕ್ಕೆ ಒಳ್ಳೆ ರೀತಿ ಅಂದರೆ ಕೊಂಬಿಗೆಲ್ಲ ಏನು ವಿಭೂತಿ ಬಳಿಯೋದು ಆ ಥರ ಎಲ್ಲ ಮಾಡಿ ನಿಲ್ತಾನೆ ಮನುಷ್ಯ. ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ್ದ ದನ ಕರುಗಳಿಗೆ ಪೂಜೆ ಮಾಡುತ್ತಾನೆ. ವರ್ಷವಿಡೀ ಅಂದರೆ ಈಗ ನೇಗಿಲು ಇದು ಮಾಡ್ತವೆ ಅಂದರೆ ಆಗಿನ ಕಾಲದಲ್ಲಿ ಈಗ ಹಳ್ಳನ್ನೆಲ್ಲ ಇದು ಮಾಡೋಕ್ಕೆ ಈಗಿರೋ ಥರ ಮಿಷಿನ್ಸ್ ಅವಾಗಿರಲಿಲ್ಲ. ಆವಾಗ ಒಂದು ದೊಡ್ಡ ಕಲ್ಲಿಗೆ ದಾರ ಹಾಕೊಂಬಿಟ್ಟು ಅದನ್ನು ದನಗಳ ಹತ್ರ ಎಳ್ಸೋರು, ಆ ಥರ ಎಲ್ಲ ಕೆಲಸ ಮಾಡಿಸೋದು, ಆ ಥರ ಎಲ್ಲ ಕೆಲಸ ಮಾಡಿಸೋರು ಆ ದನಗಳ ಹತ್ರ. ಆವಾಗ ಅವ್ರಿಗೂ ಒಂಥರ ಇದಾಗಿ ಆ ದನ ಕರುಗಳಿಗೆ ಅವತ್ತಿನ ದಿನ ಪೂಜೆ ಮಾಡ್ತಾರೆ. ಅವ್ರ ಹತ್ರ ಏನು ಕೆಲಸ ಮಾಡಿಸ್ತಲೇ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ. ಅಂದರೆ ಈಗ ಸಂಕ್ರಾಂತಿ ಅಂದರೆ ಸಂಕ್ರಾಂತಿ ಹಿಂದೆ ಒಂದು ತಿಂಗಳು 15 ದಿನದ ಹಿಂದೆನೇ ಅವ್ರಿಗೆ ಆಲ್ಮೋಸ್ಟ್ ಅವ್ರು ಬೆಳೆದಿರೋ ಬೆಲೆಗೆಲ್ಲ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗಿರುತ್ತೆ. ಒಂದೊಂದ್ಸಲಿ ಲಾಸ್ ಕೂಡ ಆಗುತ್ತೆ. ಆದರೂ ಹಾಗೆ ದುಡಿದ ದನ ಕರುಗಳಿಗೆ
ಟ್ಯಾಂಕ್ಸ್ ವಂದನೆ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡ್ತಾನೆ. ಹೀಗೆ ಅವಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ವ, ಅವು ನಮ್ಗೆ ಇಷ್ಟೊಂದೆಲ್ಲ ಮಾಡ್ತವೆ ಏನು ಇದಿಲ್ದಲೆ, ಅವಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಅವುಗಳನ್ನ ಸಿಂಗರಿಸ್ತಾನೆ, ಅವುಗೆ ಶೃಂಗಾರ ಮಾಡ್ತಾನೆ, ಅವನ ಮೆರವಣಿಗೆ ಮಾಡ್ತಾನೆ. ಇಡೀ ಈಗ ಇದರಲ್ಲೆಲ್ಲ ಮೆರವಣಿಗೆ ಮಾಡ್ಬಿಟ್ಟು ಕಿಚ್ಚು ಹಾಯಿಸ್ತಾನೆ. ಕಿಚ್ಚು ಅಂದರೆ ಬೆಂಕಿ ಕೆಂಡದ ಮೇಲೆ ಹಸುವನ್ನು ಹಾಯಿಸೋದು, ಹಸುವನ್ನು ನಡೆಸೋದು. ಅದನ್ನೆಲ್ಲ ಮಾಡಿ ರೈತ ಅನ್ನೋನು ಏನಿರ್ತಾನೆ ಅನ್ನದಾತ, ಅವನು ಖುಷಿ ಪಡ್ತಾನೆ. ರೈತ ಅಂದರೆ ಅನ್ನದಾತ, ರೈತ ಅನ್ನದಾತ. ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು. ಕಿಚ್ಚಾಯಿಸೋದು ಅಂದರೆ ಏನು ಅಂದರೆ ನಾನು ಮೊದಲೇ ಹೇಳಿದ್ದೆ, ದನ ಕರುಗಳನ್ನ ಕೆಂಡ ಮಾಡಿದ್ದು ಮಾಡ್ತಾರೆ ಅಂತ. ದನ ಕರುಗಳನ್ನ ಬೆಂಕಿಯಲ್ಲಿ ಜಿಗಿಸ್ತಾರೆ, ಅಂದರೆ ಬೆಂಕಿಯಲ್ಲಿ ಹಿಂಗೆ ಜಿಗಿಸೋದು ಅಂದರೆ ನೆಕ್ಕೊಂಡು ಹೋಗ್ತಾವಲ್ಲ ಆ ಥರ. ಈ ಆಚರಣೆಯ ಗುಟ್ಟು ಗೊತ್ತೇ? ಸಂಕ್ರಾಂತಿಯ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ. ಈ ಆಚರಣೆ ಈಗ ಒಂದು ಕಿಚ್ಚಾಯಿಸೋ ಅನ್ನೋದೊಂದು ಆಚರಣೆ ಐತಲ್ಲ, ಅದ್ರ ಗುಟ್ಟೇನು ಅಂತ ಗೊತ್ತೇ ಅಂತ ಕ್ವಶನ್ ಕೇಳ್ತಿದ್ದ. ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ. ಸಂಕ್ರಾಂತಿ ಯಾವಾಗ ಆಲ್ಮೋಸ್ಟ್ ಡಿಸೆಂಬರು, ಜನವರಿ, ಫೆಬ್ರವರಿ, ಜನವರಿ ಒಂದು ಎಂಡಿಂಗ್ವರೆಗೂ ಆಲ್ಮೋಸ್ಟ್ ಜಾಸ್ತಿ ಚಳಿನೇ ಇರೋದು. ಅದಕ್ಕೆ ಆ ಸಂದರ್ಭದಲ್ಲಿ ಸಿಕ್ಕಿರ್ತವೆ ಗಡಗಡ ಚಳಿಯ ಸಂದರ್ಭದಲ್ಲಿ. ಆ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿರುವುದಿಲ್ಲವಲ್ಲ. ಆ ವೇಳೆ ಆ ಚಳಿಲಿ ಅಷ್ಟೊಂದು ಕೃಷಿ ಕೆಲಸ ಮಾಡೋಕ್ಕೆ ಯಾರೂ ಅಷ್ಟೊಂದು ಒಪ್ಪಲ್ಲ. ಆ ಗಡಗಡ ಇದರಲ್ಲಿ ದನ ಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತದೆ. ದನ ಕರುಗಳಿಗೆ ಆವಾಗ ವಿಶ್ರಾಂತಿ ಇರುತ್ತೆ. ಆವಾಗ ವಿಶ್ರಾಂತಿ ಅವಕ್ಕೆ ಹೆಂಗೆ ಅಂದರೆ ಒಂಥರ ಆವಾಗ ಈಗ ನಮ್ಮ ಮನೇಲಿ ಏನಾದರೂ ಒಂದು ಜಾಸ್ತಿ ಏನೋ ಈಚೆ ಹೋಗ್ತಾಳೆ ಇದ್ರೆ ಹೆಂಗೆ ನಮ್ಮ ಮನೇಲಿರೋ ವೆಹಿಕಲ್ಸ್ಗೆಲ್ಲ ವಿಶ್ರಾಂತಿನೋ ಹಂಗೆ ಅದು ಅವಕ್ಕೂ ಆವಾಗ ಕೆಲಸ ಮಾಡ್ದಲೇ ವಿಶ್ರಾಂತಿ, ಆರಾಮಾಗಿರ್ತವೆ. ಅವುಗಳ ಮೈಯಲ್ಲಿ ಜಿಗಣೆ ಅಂತ ಕ್ರಿಮಿಗಳು ಅದು ಹೇಗೋ ಸೇರಿರುತ್ತವೆ. ಅವ್ರ ಮೈಯಲ್ಲಿ ಜಿಗಣೆ ಅಂದರೆ ಸಣ್ಣ ಸಣ್ಣ ನುಣುಕು ಚಿಕ್ಕವಾಗಿ ಕ್ರಿಮಿಗಳು ಇರ್ತವೆ. ಅವು ಹೆಂಗೋ ಸೇರಿರ್ತವೆ, ಗುಟ್ಟಾಗಿ ಅಡಗಿ ಕೂತು ಕಾಟ ಕೊಡುತ್ತಿರುತ್ತವೆ. ಹಸುಗಳಿಗೆ ತುಂಬ ತುರ್ಕೆ ಆಗ್ತಿರುತ್ತೆ, ಅದು ಕಚ್ಕೊಂಡಿರೋದ್ರಿಂದ. ಅವುಗಳನ್ನು ತೊಲಗಿಸುವ ನೆಪದಲ್ಲಿ ಕಿಚ್ಚು ಹಾಯಿಸಲಾಗುತ್ತದೆ. ಕಿಚ್ಚು ಹಾಯಿಸೋದು ಮೊದಲೇ ಹೇಳಿದ್ದು, ಅದ್ರ ಹಿಂದೆ ಒಂದು ಕಾರಣ ಐತೆ ಅಂತ. ನಮ್ಮ ಸಂಪ್ರದಾಯಕ್ಕೆಲ್ಲ ವಿಜ್ಞಾನ ಇಣುಕಾಕುತ್ತೆ ಅಂತ ಹೇಳಿದ್ವಲ್ಲ, ಹಾಗೆ ಅವುಗಳನ್ನು ತೊಲಗಿಸುವ ನೆಪದಲ್ಲಿ. ಅವು ಹೆಂಗೆ ಅಂದರೆ ತೊಲಗಿಸುವ ನೆಪದಲ್ಲಿ ಕಿಚ್ಚಾಯಿಸ್ತಾರೆ. ಬೆಂಕಿಯ ತಾಪ ಚೂರೇ ಚೂರು ತಾಗಿದರೂ ಸಾಕು, ಜಿಗಣೆಗಳ ತೊಪ್ಪನೆ ಬೆಂಕಿಗೆ ಬೀಳುತ್ತವೆ. ಅವಕ್ಕೆ ಹೆಂಗೆ ಅಂದರೆ ಒಂದು ಸ್ವಲ್ಪ ಬೆಂಕಿ ತಾಪ ಅಂದರೆ ಒಂದು ಸ್ವಲ್ಪ ಸುಡೋ ಥರ ಆದರೂ ಸಾಕು, ಅವು ಕಿತ್ಕೊಂಡು ಹಂಗೆ ಅದ್ರ ಚರ್ಮದಿಂದ ಕಿತ್ಕೊಂಡು ಹಂಗೆ ಬೆಂಕಿಗೆ ಬಿದ್ದುಬಿಡ್ತವೆ. ಮರುಕ್ಷಣದಿಂದಲೇ ಜಾನುವಾರುಗಳು ಬದುಕು ನೆಮ್ಮದಿಯ ಹಾಡಾಗುತ್ತದೆ. ಅದಾದ ತಕ್ಷಣವೇ ಅವು ನೆಮ್ಮದಿಯಾಗಿರ್ತವೆ, ಯಾರ ಕಾಟನೂ ಇರಲ್ಲ. ಆ ಜಿಗಣೆಗಳ ಕಾಟ, ಸೊಳ್ಳೆಗಳು ಅವ್ರ ಕಾಟ ಎಲ್ಲ ಕಮ್ಮಿ ಆಗುತ್ತೆ ಅದಕ್ಕೊಂದು ಸ್ವಲ್ಪ. ಸಂಕ್ರಾಂತಿಯಂದು ಎಳ್ಳು, ಬೆಲ್ಲ, ಕಡಲೆ ಮತ್ತು ಕೊಬ್ಬರಿ ಎಣ್ಣೆ ಯಾಕೆ ತಿನ್ನಬೇಕು ಅಂದರೆ ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರ್ತದಲ್ಲ. ಸಂಕ್ರಾಂತಿಲಿ ಎಳ್ಳು, ಬೆಲ್ಲ, ಕಡಲೆನೇ ಯಾಕೆ ತಿನ್ನಬೇಕು? ಬೇರೆ ಕೊಬ್ಬರಿಯನ್ನೇ ಯಾಕೆ ಎಳ್ಳು, ಬೆಲ್ಲ, ಕಡಲೆ ಮತ್ತು ಕೊಬ್ಬರಿನೇ ಯಾಕೆ ತಿನ್ನಬೇಕು? ಬೇರೆ ಏನು ತಿನ್ನೋಕ್ಕಲ್ವ ಅಂತ ಕೇಳ್ಬೋದು. ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರುತ್ತಲ್ಲ, ಅದನ್ನೆಲ್ಲ ಯಾಕೆ ತಿನ್ನಬೇಕು? ಚರ್ಮ ಒಡೆದಿರುತ್ತೆ ಗೊತ್ತಾ? ಈಗ ಚರ್ಮ ಈಗ ಒಂದು ಸ್ವಲ್ಪ ನಮ್ಮ ಚರ್ಮದ ಮೇಲೆ ಒಂದು ಗೀರು ಹಾಕೋ ಸಾಕು, ವೈಟ್ಗೆ ಇದಾಗುತ್ತಲ್ಲ, ಅದು ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ದೇಹದಲ್ಲಿ ಕೊಬ್ಬಿನ ಅಂಶ ಅವಾಗ ಕಡಿಮೆ ಆಗುತ್ತೆ. ಚರ್ಮ ಮತ್ತೆ ಹುರುಪುಗೊಳ್ಳಬೇಕಾದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗಲೇಬೇಕು. ಈ ಚರ್ಮ ಇರುತ್ತಲ್ಲ, ಅದು ಹುರುಪಾಗೋದು ಅಂದರೆ ಒಂದು ಸ್ವಲ್ಪ ಕಮ್ಮಿ ಆಗೋದು, ರ್ಯಾಷಸ್ ಆಗುತ್ತಲ್ಲ ಆ ಥರ ಹುರುಪ್ಕೊಳ್ಳುತ್ತಲ್ಲ, ಆವಾಗ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗಬೇಕು. ಇಲ್ಲ ಅಂದರೆ ಕೈಯೆಲ್ಲ ಒಡೆದು ಗಾಯ ಆಗಿ ಕೆರ್ಕಂತಿರ್ಬೇಕು ಯಾವಾಗ. ಅದು ಎಲ್ಲಿಂದ ಸಿಗುತ್ತೆ ಅಂತ ಮುಂದೆ ನೋಡೋಣ. ಎಳ್ಳು, ಕೊಬ್ಬರಿ ಕಡೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಎಂಬಷ್ಟಿದೆ. ಎಳ್ಳು, ಕೊಬ್ಬರಿ, ಕಡಲೆ ಆ ಮೂರು ಪದಾರ್ಥ ಅಲ್ಲ ಅಂದರೆ ಆ ಮೂರು ಇವರಲ್ಲಿ ಎಳ್ಳಿನ ಅಂಶ ಜಾಸ್ತಿ ಅಂದರೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಆ ಮೂರು ಇದರಲ್ಲೂ. ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಲ್ಲದ ಮಿಶ್ರಣ ತಿನ್ನುತ್ತಾರೆ. ಸಂಕ್ರಾಂತಿ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಲ್ಲ ಮಿಶ್ರಣ ತಿಂತಾರಲ್ಲ, ಆಗ ದೇಹವೆಂಬುದು ತಂತಾನೇ ಸರಿಯಾಗಿ ಬಿಡುತ್ತದೆ. ಈಗ ನಿಮಗೆ ಕೊಬ್ಬರಿ ಯಾಕೆ ಬೇಕು ಅದಕ್ಕೆ ಅಂತ ಡೌಟ್ ಇರ್ಬೋದು. ಆ ಮೂರರಿಂದನೂ ಒಂದು ಸ್ವಲ್ಪ ಏನು
ಈ ವಿಪರೀತ ಕೊಬ್ಬಾಗುತ್ತಲ್ಲ ಅದನ್ನ ಒಂದು ಸ್ವಲ್ಪ ಅದು ಕಡಿಮೆ ಮಾಡುತ್ತೆ. ಆ 3ರಿಂದ ಆಗೋದನ್ನ ಜಾಸ್ತಿ ತುಂಬ ಜಾಸ್ತಿ ಆಗುತ್ತಲ್ಲ ಆವಾಗ ಕೊಬ್ಬರಿ ಅದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡುತ್ತೆ. ಇಲ್ಲಿ ಕೊಟ್ಟಿಲ್ಲ ಬಟ್ ಆದರೂ ಎಕ್ಸ್ಟ್ರಾ ಮಾಹಿತಿ. ಸಂಕ್ರಾಂತಿ ಹಳ್ಳಿಗರ ಮಧ್ಯೆಯೇ ಸೃಷ್ಟಿಯಾದ ಹಬ್ಬ. ಈ ಸಂಕ್ರಾಂತಿ ಹೆಂಗೆ ಅಂದರೆ ಯಾವ ಸಿಟಿಲಿರೋರು ಯಾರೂ ಮಾಡಿದ್ದಲ್ಲ, ಇದು ಹಳ್ಳಿ ಒಳಗೆ ಮಾಡಿರೋ ಹಬ್ಬ ಇದು. ಆಗಿದ್ದ ಹಾಗೆ ಜಗಳವಾಡಿ ಠೂ ಬಿಡುವುದು ಹಳ್ಳಿಗರ ಹುಟ್ಟುಗುಣ ತಾನೇ. ಹಳ್ಳಿಗರು ಹೆಂಗೆ ಅಂದರೆ ಈಗ ಅಕ್ಕಪಕ್ಕನೇ ಇರ್ತಾರೆ, ಯಾವಾಗಲೂ ಜಗಳ ಆಡೋದು. ಈಗ ಅವ್ರ ಮನೆ ಹಸು ಇವ್ರ ಮನೆ ಬಂದು ಮುಸ್ರೆ ಕುಡಿಯೋದು, ಆ ಥರ ಏನಾದರೂ ಇದು ಮಾಡಿ ಅವ್ರು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಊರಿನ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎಳ್ಳು ಬೆಲ್ಲ ಕುಡಿಸಿ ರಾಜಿ ಮಾಡಿಸುತ್ತಾರೆ. ಇಲ್ಲಿ ರಾಜಿ ಅನ್ನೋ ಒಂದು ವರ್ಡ್ ಬಂತು. ಆ ರಾಜಿ ಅಂದ್ರೇನು? ರಾಜಿ ಅಂದರೆ ಇಬ್ಬರು ಇದಾಗಿರ್ತಾರೆ, ಅವರಿಬ್ರನ್ನ ಒಂದು ಮಾಡೋದು. ಇಬ್ಬರು ಜಗಳ ಆಡಿರ್ತಾರೆ, ಅವರಿಬ್ರನ್ನ ಒಂದು ಮಾಡೋದು, ಅದನ್ನೇ ರಾಜಿ ಅನ್ನೋದು. ಅವರಿಬ್ಬರು ರಾಜಿ ಮಾಡ್ತಾರೆ. ಪಟೇಲರು ಇರ್ತಾರೆ, ಊರಿಗೆ ಒಬ್ಬೊಬ್ಬ ಪಟೇಲರು ಅಂತ ಆಗಿನ ಕಾಲದಲ್ಲಿ ಇದ್ದರು. ಅವರು ವರ್ಷಕ್ಕೊಂದ್ಸಲಿ, ಈಗ ವರ್ಷದ ಕೊನೆ ಅಂದರೆ ಆಲ್ಮೋಸ್ಟು ಅವಾಗೆಲ್ಲ ಜನವರಿನೇ ಕೊನೆ ಇತ್ತು. ಬಟ್ ಈಗ ಚೇಂಜ್ ಆಗಿದೆ. ಅವ್ರನ್ನೆಲ್ಲ ಒಂದೆಡೆ ಸೇರಿಸಿ ಜಗಳಾಡಿರೋನಿಂದ ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಎಳ್ಳು ಬೆಲ್ಲ ಕೂಡಿಸಿ ರಾಜಿ ಮಾಡಿಸ್ತಾರೆ ಅವ್ರನ್ನ. ಅರೆ ರಾಜಿ ಅಂದರೆ ಮೊದಲೇ ಗೊತ್ತು. ಅವರಿಬ್ರು ಒಂದು ಮಾಡ್ತಾರೆ ಜಗಳಾಡಿರೋ. ಅನಂತರ ಇನ್ನು ಮುಂದೆ ಕಿತ್ತಾಡುತ್ತಾ ಬದುಕಬೇಡಿ ಎಂದು ಒರಟಾಗಿ ಹೇಳಲು ಬದಲು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಅನ್ನುತ್ತಿದ್ದರಂತೆ. ಆ ಪಟೇಲರು ಒರಟಾಗಿ ಹೇಳ್ತಿರ್ಲಿಲ್ಲ, ಇನ್ನು ಮುಂದೆ ನೀವು ಹಿಂಗೆಲ್ಲ ಜಗಳಾಡಬಾರ್ದು ಅಂತೆಲ್ಲ ಒರಟಾಗಿ ಹೇಳ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಹೇಳೋದು ಒಂದೇ ಮಾತು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಎಳ್ಳು ಬೆಲ್ಲ ತಿಂದು ಯಾವಾಗಲೂ ಒಳ್ಳೆ ಮಾತಾಡ್ರಿ ಅಂತ ಅವ್ರು ಅಂತಿದ್ರಂತೆ. ಪರಿಣಾಮ ಸಂಕ್ರಾಂತಿ ಬಾಯಿಗೆ ಸಿಹಿ ಕೊಡುತ್ತಿತ್ತು, ದ್ವೇಷ ಮರೆಸುತ್ತಿತ್ತು. ಅದ್ರ ಪರಿಣಾಮ ಏನು ಅಂದರೆ ಬಾಯಿಗೆ ಸಿಹಿ, ಬೆಲ್ಲ ಬಾಯಿಗೆ ಸಿಹಿ ಕೊಡುತ್ತೆ. ಆ ನೋವನ್ನೆಲ್ಲ ಅಂದರೆ ಏನೇನು ದ್ವೇಷ ಇತ್ತು ಅದನ್ನೆಲ್ಲ ಮರೆಸುತ್ತೆ ಅದು ಆ ಸಿಹಿ. ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರುವಿಡುತ್ತಾನೆ. ಈಗ ಸಂಕ್ರಾಂತಿ ಅಂದರೆ ಏನು ಅಂದರೆ ಸಂಕ್ರಾಂತಿಲಿ ಮೇಯ್ನು ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ. ಅವನು ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ, ದಕ್ಷಿಣದಿಂದ ಉತ್ತರ ದಿಕ್ಕಿಗೆ, ಮೊದಲು ಉತ್ತರದಿಂದ ದಕ್ಷಿಣಕ್ಕೆ ಗೊತ್ತಿರ್ತಾನೆ ಸೂರ್ಯ, ಅವನು ದಕ್ಷಿಣದಿಂದ ಉತ್ತರಕ್ಕೆ ಸಂಚಾರ ಮಾಡ್ತಾನಲ್ಲ ಆವಾಗ ಅದು ಸಂಕ್ರಾಂತಿ ಅನ್ನೋದು. ಸೂರ್ಯನು ತನ್ನ ತನ್ನ ದಿಕ್ಕನ್ನು ಬದಲಾಯಿಸುವ ದಿನ ಸಂಕ್ರಾಂತಿ. ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ. ಸಂಕ್ರಾಂತಿ ಇವತ್ತು ಅಂದರೆ ನಾಳೆಯಿಂದನೇ ಹಗಲು ಜಾಸ್ತಿ ಆಗುತ್ತೆ. ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ. ರಾತ್ರಿ ಸಹಜವಾಗಿ ಈಗ ಹಗಲು ಜಾಸ್ತಿ ಆದರೆ ಏನಾಗುತ್ತಪ್ಪ, ರಾತ್ರಿ ಕಮ್ಮಿ ಆಗುತ್ತಾನೆ ಆ ಥರ. ಉತ್ತರಾಯಣ ಪುಣ್ಯಕಾಲ ಬರೋದು ವರ್ಷದಲ್ಲಿ ಒಂದು ದಿನ ಮಾತ್ರ. ಅಂದು ಸ್ವರ್ಗದ ಬಾಗಿಲು ತೆರೀತದೆ ಎಂಬ ನಂಬಿಕೆ ಇದೆ. ಈಗ ಏನು ಆಲ್ಮೋಸ್ಟು ಆಗಿನ ಕಾಲದ ನಂಬಿಕೆ ಏನು ಅಂದರೆ ವರ್ಷದಲ್ಲಿ ಕೊನೆಯ ದಿನ ಅಂದರೆ ಸಂಕ್ರಾಂತಿಯ ದಿನ ಸ್ವರ್ಗದಲ್ಲಿ ಬಾಗಿಲು ಓಪನ್ ಆಗುತ್ತೆ. ಆಗಿನ ಕಾಲದಲ್ಲಿ ಕೆಲವೊಬ್ಬರು ಹಾಗೆ ಅವ್ರ ಜೀವನ ಅದೇನು ಹಿಡ್ದಿಕ್ಕಣೋ ಥರ ಇದು ಮಾಡ್ಕೊಂಡು ಅವರು ಸಂಕ್ರಾಂತಿ ದಿನವೇ ಸತ್ತೋಗಿದ್ದು ಎಷ್ಟೊಂದು ಉದಾಹರಣೆಗಳವೆ ನಮಗೆ. ಇದು ಸಂಕ್ರಾಂತಿಯ ಸೊಗಸಿನ ಮಹತ್ವ ಹೌದಲ್ವಾ? ಇದು ಈಗ ಅಪ್ಪ ಅಮ್ಮ ಆಗಿರುವವರು, ಅಂಕಲ್ ಆಂಟಿ ಅನಿಸಿಕೊಂಡಿರುವವರು ಚಿಕ್ಕವರಿಂದಾಗಿ ಸಂಕ್ರಾಂತಿಯ ಸಡಗರದಲ್ಲಿ ಮೀಯುತ್ತಿದ್ದರು. ಆಗ ಹೆಂಗೆ ಅಂದರೆ ಯಾವ ಥರ ಅಂದರೆ ಮಕ್ಕಳುಗಳೆಲ್ಲ ಸೇರಿ ಸಂಕ್ರಾಂತಿಲೆಲ್ಲ ಇದು ಮಾಡೋರು. ಬಟ್ ಈಗ ಅವೆಲ್ಲ ಏನೂ ಇಲ್ಲ. ಆಗಿರೋರು ಅಂಕಲ್ ಆಂಟಿ, ಅಪ್ಪ ಅಮ್ಮನ ಅಂಕಲ್ ಆಂಟಿ ಅನಿಸಿಕೊಳ್ತವ್ರು. ಈಗ ಚಿಕ್ಕವರಿಂದಾಗಲೂ ಸಂಕ್ರಾಂತಿ ಸಡಗರದಲ್ಲಿ ಮೀಯುತ್ತಿದ್ದರು. ಅವರೆಲ್ಲ ಸಂಕ್ರಾಂತಿ ಸಡಗರದಲ್ಲಿ ಎಷ್ಟು ಮೇಯ್ತಿದ್ರು ಅಂದರೆ ಏನು ಕುರುಕು ತಿಂಡಿ ಅಂತಾರಲ್ಲ ಅದನ್ನು ತಿನ್ನೋದು. ದನ ಕರುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬೆಗೆ ಬಣ್ಣ ಬಳಿದು ಟೀಫು ಕಟ್ಟಿ ಹೂ ಮುಡಿಸಿ ತರಹೇವೇರಿ ಬಲೂನು ಕಟ್ಟಿ ಕುಣಿಯುತ್ತಿದ್ದರು. ಆ ದನಗಳಿಗೆ ಸಿಂಗಾರ ಮಾಡೋದು ಏನು ಕೇಳ್ತೀರಾ ಅಂದರೆ ಮೈ ತೊಳೆದು ಅವಕ್ಕೆಲ್ಲ ಬೆಳ್ಳು ಕಾಣೋದು ಮೈ ತೊಳೆದು ಹಸುಗಳ್ನ ಕೊರಳಿಗೆ ಗೆಜ್ಜೆ ಕಟ್ಟೋರು ಸೌಂಡ್ ಬರಲಿ ಅಂತ. ಕೊಂಬಿಗೆ ಬಣ್ಣ ಬಳಿಯೋರು ಬ್ಯೂಟಿಫುಲ್ಲಾಗಿ ಕಾಣಲಿ ಅಂತ. ಟೇಪು ಕಟ್ಟಿ ಅಂದರೆ ಅವಾಗೆಲ್ಲ ಈಗ ಕಲರ್ ಇದೇನು ಇರ್ತಿರ್ಲಿಲ್ಲ, ಅದಕ್ಕೆ ಟೇಪ್ ಇರೋದು, ಟೇಪ್ನ ಕಟ್ಟೋರು. ಹೂ ಮುಡಿಸೋರು ಅದ್ರ ಕೊಂಬುಗಳಿಗೆಲ್ಲ.
ತರಹೇವರಿ ಬಲೂನ್ ಕಟ್ಟಿ ಅದ್ರ ಕೊಂಬಿಗೆಲ್ಲ ಬಲೂನ್ ಎಲ್ಲ ಕಟ್ಟಿ ಮಕ್ಕಳು ಇದೆಲ್ಲ ಮಾಡ್ತಿದ್ರು. ಮಕ್ಕಳು ಬಲೂನ್ ಕಟ್ಟಿ ಹಬ್ಬದ ನೆಪದಲ್ಲಿ ಪರಿಚಿತರ ಬಂಧುಗಳಲ್ಲಿ ಎಳ್ಳು ಬೆಲ್ಲ ಕೊಟ್ಟು ಖುಷಿ ಪಡ್ತಿದ್ರು. ಹಬ್ಬದ ನೆಪನಾದರೂ ಆಗಲಿ ಅವರು ಏನೋ ಒಂದಾಗಿ ಅವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಖುಷಿ ಪಡ್ತಿದ್ರು ಹಬ್ಬ ನೆಪ ಮಾಡ್ಕೊಂಡು. ನೆಕ್ಸ್ಟ್ ಇದು ಮಾಡೋಣ. ಈಗ ಏನಾಗಿದೆ ಹೇಳಿ, ಹಬ್ಬವೇನೋ ವರ್ಷವೂ ಬರುತ್ತಿದೆ. ಈಗೇನಾಗೈತೆ ಅಂದರೆ ಹಬ್ಬ ವರ್ಷವೂ ಬರುತ್ತೆ, ಆದರೆ ಅವರಲ್ಲಿ ಸಂಭ್ರಮವಿಲ್ಲ. ಸಂಭ್ರಮ ಅಂತೂ ಈಗಿನ ಜನಗಳಲ್ಲಿ ಸಂಕ್ರಾಂತಿ ಅಂದರೆ ಅಯ್ಯೋ ಏನೋ ಅಲ್ವಾ ಬಿಡು, ಸಂಕ್ರಾಂತಿ ಹಬ್ಬ ತಾನೇ ಇನ್ನೇನು. ಆಗಿನ ಹಳ್ಳಿಗಳಲ್ಲಿ ಏನು ಸಂಭ್ರಮ ಆಚರಣೆ ಮಾಡೋರು ಈಗ ಅವೆಲ್ಲ ಎಲ್ಲೂ ಇಲ್ಲ. ಎಲ್ಲೋ ಕೊಡಗು ಆ ಕಡೆ ಮಂಡ್ಯ ಆ ಕಡೆ ಹೋದ್ರೆ ಅಷ್ಟೇ ಇರೋದು, ಇನ್ನೆಲ್ಲೂ ಇಲ್ಲ. ತಲಕಾವೇರಿ ಶೃಂಗೇರಿ ಅಲ್ಲೆಲ್ಲ ಹೋದ್ರೆ ಅಷ್ಟೇ, ಇನ್ನೆಲ್ಲೂ ಅಷ್ಟಾಗಿ ಸಂಕ್ರಾಂತಿ ಅನ್ನೋದೇನಿದೆ ಅಷ್ಟು ಜೋರಾಗಿ ವಿಜೃಂಭಣೆಯಿಂದ ಆಚರಣೆ ಏನು ಮಾಡಲ್ಲ. ಸಂಭ್ರಮವುದು ಎದೆಯಾಳದಿಂದ ಹುಟ್ಟಿ ಬರುವುದಿಲ್ಲ, ಆದರೆ ಅವರಲ್ಲಿ ಸಂಭ್ರಮವಿಲ್ಲ. ಸಂಭ್ರಮವುದು ಎದೆಯಾಳದಿಂದ ಹುಟ್ಟಿ ಬರುವುದಿಲ್ಲ. ಸಂಭ್ರಮ ಅನ್ನೋದು ಎದೆಯಾಳದಿಂದ ಹುಟ್ಟಿ ಬರಲ್ಲ, ಅವ್ರ ಮನಸ್ಸಿನಲ್ಲಿ ಇರಬೇಕದು. ಕೃಷಿಕರ ಮನೆಗಳಲ್ಲಿ ದನ ಕರುಗಳೇ ನಾಪತ್ತೆ. ಈಗಿನ ಕಾಲದಲ್ಲಿ ಹೆಂಗಾಯತ್ತೆ ಅಂದರೆ ಟ್ರ್ಯಾಕ್ಟರ್ಗಳು ಅವು ಇವು ಬಂದು ದನ ಕರುಗಳೇ ಇಲ್ಲ. ಆ ಜಾಗಕ್ಕೆ ಟ್ರ್ಯಾಕ್ಟರ್ಗಳು ಬಂದು ನಿಂತಿವೆ, ನಾವು ಹೇಳಿಲ್ವಾ, ಆ ಜಾಗಕ್ಕೆ ಟ್ರ್ಯಾಕ್ಟ್ರು ಅವು ಇವು ಬಂದು ನಿಂತವೆ. ಕಿಚ್ಚು ಹಾಯಿಸುವ ಸಂಪ್ರದಾಯ ಕಣ್ಮರೆಯಾಗುತ್ತದೆ. ದನಗಳೇ ಇಲ್ಲ ಅಂದರೆ ಕಿಚ್ಚೆಲ್ಲಿಂದ ಹಾಯಿಸ್ತಾರೆ. ಯಾತ್ರಿಕವಾಗುತ್ತೆ ಅಂದರೆ ತುಂಬ ಕ್ಷಣಿಕ ಆಗ್ತೈತೆ ಅದು. ಅಂದರೆ ಎಲ್ಲೋ ಒಂದೊಂದ್ಸಲಿ ಅಷ್ಟೇ ಅದನ್ನ ಆರಿಸೋದು. ನೌಕರಿಯ ನೆಪದಲ್ಲಿ ಪಟ್ಟಣ ಸೇರಿರುವ ವಿಪರೀತ ಬ್ಯುಸಿಯಾಗಿದ್ದಾರೆ. ನೌಕರಿ ಅಂದರೆ ಕೆಲಸ. ಇಲ್ಲಿ ನೌಕರಿ ಅನ್ನೋದು ಅಂಡರ್ಲೈನ್ ಮಾಡ್ಕೊಂಡು ಕೆಲಸ ಅಂತ ಹಾಕೊಳ್ಳಿ. ನೌಕರಿ ಕೆಲಸ. ನೌಕರಿ ನೆಪದಲ್ಲಿ ಸಿಟಿ ಸೇರ್ಕೊಂಡು ಅಲ್ಲಿಂದ ಇಲ್ಲಿಗೆ ಯಾರು ಬರೋರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಕಾಸಿಗೆ ಪರದಾಡುತ್ತಿದ್ದಾರೆ. ದುಡ್ಡು ಅಂತ ಮನುಷ್ಯ ದುಡ್ಡಿನ ಮೇಲೆ ಅಹಂಕಾರ ಜಾಸ್ತಿ ಇಟ್ಕೊಂಡವನು. ಅದಕ್ಕೆ ದುಡ್ಡು ಅಂತ ಯಾವಾಗಲೂ ಮನುಷ್ಯ ಪರದಾಡ್ತಿರ್ತಾನೆ. ಸಂಕ್ರಾಂತಿಗೆಂದು ಊರಿಗೆ ಹೋಗಿ ಬಂದರೆ 500 ರೂಪಾಯಿಗೆ ನಾಮ ಬೀಳೋದು ಖಂಡಿತ. ಸಂಕ್ರಾಂತಿ ಅಂದರೆ ಈಗ ಅಲ್ಲಿಂದ ಹೋಗ್ಬೇಕು ಅಲ್ಲಿ ಈಗ ಮಕ್ಕಳು ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅಪ್ಪ ಅಮ್ಮ ಇದ್ದರೆ ಅವ್ರ ಬಟ್ಟೆಯನ್ನು ತಗೊಂಡೋಗ್ಬೇಕು. ಸುಮ್ಮನೆ 500 ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬದಲು 200 ರೂಪಾಯಿ ಖರ್ಚು ಮಾಡಿ ಹೋಟೆಲ್ಗೆ ಹೋಗಿ ತಿಂದು ಬರೋದೇ ಸರಿ ಎಂದು ಲೆಕ್ಕ ಹಾಕಿ ಹಾಗೆಯೇ ಬದುಕ್ತಿದ್ದಾರೆ. ಕೆಲವೊಬ್ಬರು ಹೆಂಗೆ ಅಂದರೆ ಅಲ್ಲಿಗೆ ಹೋಗೋದ್ರ ಬದಲು 500 ರೂಪಾಯಿ ಖರ್ಚು ಮಾಡೋದ್ರ ಬದಲು 200 ರೂಪಾಯಿಲಿ ಇಲ್ಲೇ ಕುತ್ಕೊಂಡು ತಿನ್ಬೋದಲ್ಲ ಹೋಟ್ಲಿಗೆ ಹೋಗಿ ಆರಾಮಾಗಿ ಅಂತ ಹೇಳಿ ಲೆಕ್ಕ ಹಾಕಿ ಹಾಗೆಯೇ ಬದುಕಿರ್ತಾರೆ. ಅಲ್ಲೇ ಅವ್ರು ಎಲ್ಲೂ ಹೋಗಿಲ್ಲ, ಸಂಕ್ರಾಂತಿಗೆ ಹೋಗಲ್ಲ, ಏನು ಮಾಡಲ್ಲ, ಅಲ್ಲೇ ಸುಮ್ಮನೆ ಎಲ್ಲೋ ವರ್ಷಕ್ಕೊಂದ್ಸಲಿ ಹೋಗಿ ಬರೋದು. ಕೇಳಿ, ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು. ಒಂದು ಕಾಲದಲ್ಲಿ ಈಗ ಎಳ್ಳು ಬೆಲ್ಲ ಅನ್ನೋದು ಒಂದು ಬಾಂಧವ್ಯ ಬೆಸೆಯೋದು. ಈಗ ಇಬ್ಬರು ಮಧ್ಯೆ ಏನೂ ಗೊತ್ತಿಲ್ದಲೇ ಇರೋರ ಮಧ್ಯೆ ಒಂದು ಸಂಬಂಧ ಅಂದರೆ ಒಂದು ಸ್ನೇಹತ್ವವನ್ನು ಬೆಳೆಸುವ ಸಂಕೇತವಾಗಿತ್ತು ಎಳ್ಳು ಬೆಲ್ಲ ಕೊಡೋದು. ಆದರೆ ಅದೀಗ ಪ್ರತಿಷ್ಠೆಯ ವಿಚಾರವಾಗಿದೆ. ಆದರೆ ಅದೀಗ ಮರ್ಯಾದೆ ವಿಷಯ ಆಗೋಗ್ಬಿಟ್ಟೈತೆ. ಹೆಂಗೆ ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟೋ ಶ್ರೀಮಂತರು, ಒಳ್ಳೊಳ್ಳೆ ಬಾಕ್ಸಲ್ಲಿ ಕೊಟ್ಟೋ ಶ್ರೀಮಂತರು, ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬಂತಾಗಿದೆ. ಹೇಳಿಲ್ವ, ಜಾಸ್ತಿ ಎಳ್ಳು ಬೆಲ್ಲ ಯಾರು ಕೊಡ್ತಾರೋ ಅವ್ರು ಶ್ರೀಮಂತರು. ನಾನೇ ಮೇಲು ನಾನೇ ಶ್ರೇಷ್ಠ ಎಂದು ತೋರಿಸಿಕೊಳ್ಳಲು ಎಲ್ಲರೂ ಮುಂದಾಗಿದ್ದಾರೆ. ನಾನೇ ಮೇಲು ನಾನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕಾಣಲೆಂದು ದಪ್ಪ ಸಕ್ಕರೆ ಹೆಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ. ಹೆಂಗೆ ಅಂದರೆ ದೊಡ್ಡ ಇಷ್ಟಿಷ್ಟು ದಪ್ಪ ಏನಿಲ್ಲ ಅಂದರೂ ಒಂದು ಆಗಿನ ಕಾಲದಲ್ಲಿ ಸಣ್ಣ ಕಲ್ಲು ಬರೋವು ಅಷ್ಟು ದಪ್ಪ ಒಂದೊಂದು ಸಕ್ಕರೆ ಕಳಪೆಗಳ್ನ ಹಾಕಿ ಸಕ್ಕರೆ ಕಲ್ಲುಗಳ್ನ ಹಾಕಿ ಪ್ಯಾಕ್ ಮಾಡ್ತವ್ರೆ ದೊಡ್ಡದಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ದೊಡ್ಡ ಬಾಕ್ಸಲ್ಲಿ ಇಕ್ಕಿ ದೊಡ್ಡ ಬಾಕ್ಸಲ್ಲಿ ಯಾರು ಕೊಡ್ತಾರೋ ಅವ್ರು ಶ್ರೀಮಂತರು ಅಂತ. ಕಳಪೆ ಮಾಲು ಎಂಬುದು ಎಳ್ಳು ಬೆಲ್ಲದ ರೂಪದಲ್ಲಿ ಮಾರುಕಟ್ಟೆಗೆ ಬಂದಿದೆ. ರೆಡಿಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ಗಳು ಫ್ಯಾಬ್ ಮಾಲ್ಗಳಲ್ಲಿ ಧಾರಾಳವಾಗಿ ದೊರಕುತ್ತಿವೆ. ಫ್ಯಾಬ್ ಮಾಲು ಅಂದರೆ ಅವು ಒಂದು ಮಾಲ್ಗಳು. ರೆಡಿಮೇಡ್ ಎಳ್ಳು ಬೆಲ್ಲ ಅಲ್ಲಿ ದೊರಕುತ್ತಿವೆ ಅಂತ ಹೇಳ್ತಾರೆ. ಕಳಪೆ ಮಾಲು ಎಂಬುದು ಎಳ್ಳು ಬೆಲ್ಲದ ರೂಪದಲ್ಲೂ ಮಾರುಕಟ್ಟೆಗೆ ಬಂದಿದೆ. ಕಳಪೆ ಮಾಲು ಅಂದರೆ ಕರೆಕ್ಟಾಗಿಲ್ಲ. ಕಳಪೆ ಅಂದರೆ ಕಳ್ಳ ಮಾಲು, ಕಳಪೆ ಅಂದರೆ ಇಲಿಗಲ್ ಆಗಿ ಅದನ್ನ ಇದು ಮಾಡ್ತವ್ರೆ ಅಂತ
ಒಂದು ವಿಷಯ ತಿಳಿದು ಬಂತು. ಸದಾ ಮುಖವಾಡದೊಂದಿಗೆ ಬದುಕುವ ನಾವು ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದೇವೆ. ಸದಾ ಬರೀ ಮುಖವಾಡ ಧರಿಸ್ಕೊಂಡು ಮನುಷ್ಯಂಗೆ ಮುಖವಾಡ ಅನ್ನೋದು ಒಂದಲ್ಲ ಎರಡಲ್ಲ, ತುಂಬ ಮುಖವಾಡಗಳನ್ನ ಹಾಕೊಂಡು ಬದುಕ್ತಾನೆ ಮನುಷ್ಯ ಒಂದೊಂದ್ಸಲಿ. ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದೇವೆ. ಇದು ಬದಲಾವಣೆ ಆಗಬೇಕು ಅಂತ ನಾವು ಒಪ್ಕೊತೀವಿ. ಇಲ್ಲ, ನಾವೆಲ್ಲ ಬಯಸುವ ಸಂಕ್ರಾಂತಿ ಇದೆಲ್ಲವೇ ಅಲ್ಲ. ನಮ್ಮ ಆಚರಣೆಯ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು. ನಾವು ಈಗ ನಾವು ಬಯಸೋದಲ್ಲ, ಈ ಸಂಕ್ರಾಂತಿ ನಾವು ಬಯಸೋದಲ್ಲ. ಸಿಟಿಲಿರೋರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅವೆಲ್ಲ ಬೇಡ. ನಮ್ಮ ಸಂಸ್ಕೃತಿ ನಾವು ಬೆಳೆಸ್ಬೇಕು. ಒಳ್ಳಿಗರು ಅದನ್ನು ನಾವು ತಿಳ್ಕೊಬೇಕು. ಸಂಪ್ರದಾಯ ಇರಬೇಕು, ಪ್ರೀತಿ ಇರಬೇಕು. ಸಂಪ್ರದಾಯನೂ ಇರಬೇಕು, ಪ್ರೀತಿನೂ ಇರಬೇಕು. ಇನ್ನೊಬ್ಬರ ಮೇಲೆ ನಾನು ಮಾಡ್ತೀನಿ ಅಂತ ಮಾಡೋದಲ್ಲ, ನಾನು ಪ್ರೀತಿಯಿಂದ ಮಾಡಬೇಕು. ಇನ್ನೊಬ್ರಿಗೆ ವಿಶ್ವಾಸ, ಕೃತಜ್ಞತೆ ಜೊತೆಯಾಗಬೇಕು. ಇನ್ನೊಬ್ಬರ ಮೇಲೆ ವಿಶ್ವಾಸ, ಕೃತಜ್ಞತೆ, ನಂಬಿಕೆ ಇರಬೇಕು ಇನ್ನೊಬ್ಬರ ಮೇಲೆ. ಕೃತಜ್ಞತೆ ಅಂದರೆ ಅವ್ರಿಗೆ ಏನೋ ಒಂದು ದಾನ ಧರ್ಮ ಮಾಡೋದು ಒಂದು ಇದಿರಬೇಕು. ಹಬ್ಬದ ನೆಪದಲ್ಲಿ ಸಂಕ್ರಾಂತಿ ನಮ್ಮ ಬದುಕಲ್ಲಿ ನಡೆದು ಹೋಗಬೇಕು. ಸಂಕ್ರಾಂತಿ ಅಂದರೆ ಒಳ್ಳೆಯ ಕ್ರಾಂತಿ ಅಂದರೆ ಹೋರಾಟ. ಒಳ್ಳೆಯದ್ರ ಬಗ್ಗೆ ಹೋರಾಟ ನಮ್ಮ ಬದುಕಲ್ಲಿ ನಡೆದು ಹೋಗಬೇಕು. ಸಂಕ್ರಾಂತಿ ಅಂಥದ್ದೇ ಆಗಿರಲಿ. ಐಶ್ವರ್ಯ, ನೆಮ್ಮದಿ, ಖುಷಿ, ರಂಗು, ಆರೋಗ್ಯ, ನಲಿವು, ತೃಪ್ತಿ, ಹುಮ್ಮಸ್ಸು, ಇಷ್ಟಾರ್ಥ ಎಲ್ಲರಿಗೂ ಸಿದ್ಧಿಸಲಿ. ಸಂಕ್ರಾಂತಿ ಅಂಥದ್ದೇ ಆಗಿರಲಿ, ಸಂಕ್ರಾಂತಿನೇ ಆಗಿರಲಿ. ಐಶ್ವರ್ಯ, ನೆಮ್ಮದಿ, ದುಡ್ಡು, ಹಣಕಾಸು, ರಂಗು, ಆರೋಗ್ಯ, ಮೇಯ್ನ್ ಎಲ್ಲದಕ್ಕೂ ಮುಖ್ಯ ಆರೋಗ್ಯ, ತೃಪ್ತಿ, ಹುಮ್ಮಸ್ಸು ಎಲ್ಲರಿಗೂ ಇರಲಿ. ಸಂಭ್ರಮ, ಸೊಬಗು, ಸಮೃದ್ಧಿ ಎಲ್ಲರ ಬಾಳಿನಲ್ಲಿ ತುಂಬಿ ತುಳುಕಲಿ. ಎಲ್ಲ ಒಳಿತಾಗಿ ಹರಕೆ ಹಾರೈಕೆ ಎಲ್ಲರೂ ಒಂದಾಗಿ ಹರಕೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಸಂಕ್ರಾಂತಿಯ ಸುಖ ದುಃಖ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು, ನಾನು ಹೇಳಕ್ಕೆ ಹೋಗಲ್ಲ. ಕಾಮೆಂಟ್ ಮಾಡಿ ಹೇಳಿ. ಇಫ್ ಯು ಲೈಕ್ ದಿಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.